ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಬೋಸು ಈ ಸೀಸನ್ದು ಸ್ಟ್ರಾಂಗೆಸ್ಟ್ 12 ಯಾವ ತರ ಕಾಣಿಸುತ್ತೆ ಕಂಪ್ಲೀಟ್ ಟೂರ್ನಮೆಂಟ್ದು ಅನಲೈಸ್ ಮಾಡ್ತು ಅಂತ ಅಂದಾಗ ಎಲ್ಲ ಆಯಾಮನ ನೋಡಾದಾಗ ಈ ಪ್ಲೇಯರ್ಗಳು ಈ ಸ್ಥಾನದಲ್ಲಿ ಆಡ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಟೂರ್ನಮೆಂಟ್ದು ಪ್ಲೇಯಿಂಗ್ 12 ಪಕ್ಕಾ ಪ್ಲೇಯಿಂಗ್ 12 ನನ್ನ ಪ್ಲೇಯಿಂಗ್ 12 ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ನಿಮ್ಮ ಪ್ಲೇಯಿಂಗ್ 12ನ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆದ ಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಹೋಗೋಣ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ. ಓಪನಿಂಗ್ ಪೇರ್ ಯಾವ್ದನ್ನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದ್ರೆ ಅಂಡ್ ಸ್ಟಾಟ್ಸ್ ಗೀಟ್ಸ್ ಎಲ್ಲ ನೋಡ್ತು ಅಂತ ಅಂದಾಗ ಹೌದು, ಗಿಲ್ ಸಖತ್ತಾಗಿ ಆಡಿದ್ರೆ, ಸಾಯಿ ಸುದರ್ಶನ್ ಸಖತ್ತಾಗಿ ಆಡಿದ್ರೆ. ಸೊ ಇವರಿಬ್ರನ್ನ ತಗೊಂಡು ನೋಡ್ತು ಅಂದ್ರೆ ಅವ್ರನ್ನೇ ಇಡಬೇಕು ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ವೈಭವ್ ಸೂರ್ಯವಂಶಿ ಮಸ್ತಾಗಿ ಆಡಿದ್ರೆ, ಈ ಕಡೆಯಿಂದ ವಿರಾಟ್ ಕೊಹ್ಲಿ ಮಸ್ತಾಗಿ ಆಡಿದ್ರೆ ನಮ್ಮ RCB ಕಡೆಯಿಂದ ನೋಡ್ತು ಅಂತ ಅಂದಾಗ ಸೊ ಆಬ್ವಿಯಸ್ಲಿ ವೈಭವ್ ಸೂರ್ಯವಂಶಿ ಆರೆಂಜ್ ಕ್ಯಾಪ್ ನ ಕಂಟೆಂಡರ್ ಮೇಲ್ಗಡೆ ಇರೋದ್ರಿಂದ ಆರೆಂಜ್ ಕ್ಯಾಪ್ ನ ಗೆದ್ದಿರೋದ್ರಿಂದ 776 ರನ್ಸ್ ಸಾಕಾತ್ ಸ್ಟ್ರೈಕ್ ರೇಟ್ ಆಡಿರುವಂತ ಬ್ಯಾಟರ್. ಇವ್ರನ್ನ ಬಿಟ್ಬಿಟ್ರೆ ಅಷ್ಟೇ ಅಲ್ಲಿ ಚೆನ್ನಾಗಿರೋದಿಲ್ಲ. ಸೊ ನಾನು ಇವ್ರನ್ನ ಜೊತೆಗೆ ನಮ್ಮ RCB ವಿರಾಟ್ ಕೊಹ್ಲಿನ ಇಡ್ತಾ ಇದ್ದೀನಿ. ಹೌದು, ವಿರಾಟ್ ಕೊಹ್ಲಿ ಉಳಿದಿರುವಂತದ್ದು 675 ರನ್, ಸಾಯಿ ಸುದರ್ಶನ್ಗಿಂತ ಕಮ್ಮಿನೇ, ಶುಭನ್ ಗಿಲ್ಗಿಂತ ಕಮ್ಮಿನೇ. ಬಟ್ ಇವ್ರು ಗೆಲ್ಸಿರುವಂತ ಮ್ಯಾಚ್ಗಳಿದಾವೆಲ್ಲ, ವಿರಾಟ್ ಕೊಹ್ಲಿ ಗೆಲ್ಸಿರುವಂತ ಮ್ಯಾಚ್ಗಳು ಜಾಸ್ತಿ ಇಂಪ್ಯಾಕ್ಟ್ ನ ಬೀರಿದಾವೆ ಅಂಡ್ ಫೈನಲ್ಸ್ ಕೂಡ ಗೆಲ್ಸಿದ್ದಾರೆ. ಸೊ ಅದರಿಂದ ನಾನು ವಿರಾಟ್ ಕೊಹ್ಲಿನ ಇಲ್ಲಿ ಓಪನಿಂಗ್ ಸ್ಲಾಟ್ ಅಲ್ಲಿ ಇಡ್ತಾ ಇದ್ದೀನಿ. ಅಥವಾ ನಂಬರ್ 3 ಬೇಕಾದ್ರೂ ಹಾಕ್ಬೋದು ವಿರಾಟ್ ಕೊಹ್ಲಿನ, ಅಥವಾ ಓಪನಿಂಗ್ ಸ್ಲಾಟ್ ಇಟ್ಬಿಟ್ಟು ಶುಭನ್ ಗಿಲ್ ಬೇಕಾದ್ರೆ ನಂಬರ್ 3 ಆಡಿಸ್ಬೋದು, ಅಥವಾ ಸಾಯಿ ಸುದರ್ಶನ್ ಆಡಿಸ್ಕೊಬಹುದು. ಅಂದ್ರೆ ಇಬ್ರು ಕೂಡ ಸಖತ್ತಾಗಿ ಆಡಿದ್ರೆ, ಸಾಯಿ ಸುದರ್ಶನ್ ಆಗಿರ್ಲಿ ಶುಭನ್ ಗಿಲ್ ಆಗಿರ್ಲಿ. ಬಟ್ ನಾನು ವಿರಾಟ್ ಕೊಹ್ಲಿನ ಓಪನ್ ಮಾಡಿಸಿದೀನಿ ಸೂರ್ಯವಂಶಿ ಜೊತೆಗೆ. ವಿರಾಟ್ ಕೊಹ್ಲಿ ಹೊಡೆದ್ರೆ 675 ರನ್ ವಿತ್ ಸ್ಟ್ರೈಕ್ ರೇಟ್ ಆಫ್ 170, ಆಲ್ಮೋಸ್ಟ್ 166 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರೆ. ಆವರೇಜ್ 57 ಇದೆ ವಿರಾಟ್ ಕೊಹ್ಲಿದು. ಸೊ ಈ ಕಡೆಯಿಂದ ಇಶಾನ್ ಕಿಶಾನ್ ನಂಬರ್ 3 ನಾನು ಆಡಿಸ್ತಾ ಇದ್ದೀನಿ. ಸಾಯಿ ಸುದರ್ಶನ ಮತ್ತೆ ಇವ್ರನ್ನ ಬಿಟ್ಬಿಡೆ ಗಿಲ್ನ ನಂಬರ್ 3 ಪರ್ಫೆಕ್ಟ್ ಆಗಿ ಈ ಟೂರ್ನಮೆಂಟ್ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದು ಅಂತ ಅನ್ನೋದು ಥ್ರೂಔಟ್ ದ ಟೂರ್ನಮೆಂಟು ಇಶಾನ್ ಕಿಶಾನ್ SRH ಇಂದ. ಸೊ ಇವ್ರು ಹೊಡೆದಿರುವಂತದ್ದು ರನ್ಸ್ 602 ರನ್ ವಿತ್ ಸ್ಟ್ರೈಕ್ ರೇಟ್ ಆಫ್ ಆಲ್ಮೋಸ್ಟ್ 182. ಮಸ್ತಾಗಿ ಆಡಿದರೆ. ಆವರೇಜ್ 40 ಇದೆ ಇವ್ರದ್ದು. ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇವ್ರನ್ನ ನಾನು ಆಡಿಸ್ತೀನಿ ನಂಬರ್ 3. ನಂಬರ್ 4 ರಜತ್ ಪತಿದಾರ್ ಆಸ್ ಎ ಕ್ಯಾಪ್ಟನ್. ಈ ಟೀಮ್ ನ ಕ್ಯಾಪ್ಟನ್ ಯಾರು ಅಂತಂದ್ರೆ ಅದು ರಜತ್ ಪತಿದಾರ್. ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಗೆಲ್ತಿದ್ದಾರೆ ಅಂಡ್ ಮಸ್ತಾಗೂ ಕೂಡ ಪರ್ಫಾರ್ಮ್ ಮಾಡಿದೆ ಥ್ರೂಔಟ್ ದ ಟೂರ್ನಮೆಂಟ್. 501 ರನ್ ಹೊಡೆದಿರೋದು ರಜತ್ ಪತಿದಾರು ವಿತ್ ಸ್ಟ್ರೈಕ್ ರೇಟ್ ಆಫ್ 192, ಆಲ್ಮೋಸ್ಟ್ 193 ಸ್ಟ್ರೈಕ್ ರೇಟು. 15 ಇನ್ನಿಂಗ್ಸ್ ಬ್ಯಾಟಿಂಗ್ ಆಗ್ಬಿಟ್ಟು ಆವರೇಜ್ 41 ಇದೆ ಇವ್ರದ್ದು. ಸಖತ್ತಾಗಿ ಆಡಿದ್ದಾರೆ. ಸೊ ಇವ್ರಿಗಿಂತ ಬೆಟರ್ ಬ್ಯಾಟರ್ ಅಟ್ ನಂಬರ್ 4 ಯಾರು ಕೂಡ ಆಡಿಲ್ಲ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಇವ್ರನ್ನ ಬಿಟ್ಬಿಟ್ಟು ಬೇರೆ ಯಾರು ಇಡಕ್ ಆಗೋದಿಲ್ಲ ಅಂಡ್ ಕ್ಯಾಪ್ಟನ್ ಕೂಡ ಬೇರೆ ಯಾರು ಇಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಟೂರ್ನಮೆಂಟ್ ಗೆದ್ದಿರೋದ್ರಿಂದ. ನಂಬರ್ 5 ಅಂತ ಬಂದಾಗ ಹೆನ್ರಿಕ್ ಕ್ಲಾಸನ್. ಸೊ ಇವರು 4 ಬರ್ತಾರೆ, 5 ಬರ್ತಾರೆ, ಹಿಂಗ್ ಬೇಕಾದ್ರು ಆಡೋರು. ಸೊ ಇವರು ಕೂಡ ಅಷ್ಟೇ ಮಿಡಲ್ ಆರ್ಡರ್ ಅಲ್ಲಿ ಸಖತ್ ರನ್ಸ್ ನ ಹೊಡೆದಿದ್ದಾರೆ. ಸಿಮಿಲರ್ಲಿ ಲೈಕ್ ರಜತ್ ಪತಿದಾರ್ ತರನೇ ಪರ್ಫಾರ್ಮ್ ಮಾಡಿದ್ರೆ SRHಗೆ. 15 ಇನ್ನಿಂಗ್ಸ್ ಅಲ್ಲಿ 624 ರನ್ ಹೊಡೆದಿರುವಂತಹ ಹೆನ್ರಿಕ್ ಕ್ಲಾಸನ್ 160 ಸ್ಟ್ರೈಕ್ ರೇಟ್ ಅಲ್ಲಿ ಆಲ್ಮೋಸ್ಟ್ 48 ಆವರೇಜ್ ಅಲ್ಲಿ ಆಡಿದ್ದಾರೆ. ಸೊ ಅದರಿಂದ ಇವ್ರನ್ನ ನಾನು ನಂಬರ್ 5 ಅಲ್ಲಿ ಇಡ್ತಾ ಇದ್ದೀನಿ. ಇವರು ಕೂಡ ವಿಕೆಟ್ ಕೀಪರ್ ಬ್ಯಾಟರ್ ಬಟ್ ಫೀಲ್ಡರ್ ಆಗಿ ಆಡಿದ್ರು. ಇಶಾನ್ ಕಿಶಾನ್ಗೆ ವಿಕೆಟ್ ಕೀಪಿಂಗು ಓಕೆ. ಕ್ಲಾಸನ್ ಅಟ್ ನಂಬರ್ 5. ನಂಬರ್ 6 ನಿತೀಶ್ ಕುಮಾರ್ ರೆಡ್ಡಿ. ಇಲ್ಲಿ SRH ಅವರು ಸ್ವಲ್ಪ ಜಾಸ್ತಿ ಜನನೇ ಕಾಣಿಸ್ಕೊಂತಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸನ್ ಜೊತೆಗೆ ಇಶಾನ್ ಕಿಶಾನು. ಏನಕ್ಕೆ ಅಂತ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಥ್ರೂಔಟ್ ದ ಟೂರ್ನಮೆಂಟ್ SRH ನ ಪ್ಲೇಯರ್ಸ್ಗಳು. ನಿತೀಶ್ ಕುಮಾರ್ ರೆಡ್ಡಿ ಸಖತ್ ಒಂದು ಸ್ಟ್ಯಾಟ್ಸ್ ನ ತೋರಿಸಿದ್ರೆ, ಅವರ ಬೌಲಿಂಗ್ ವಿಚಾರವಾಗಿರ್ಬೋದು, ಬ್ಯಾಟಿಂಗ್ ವಿಚಾರವಾಗಿರ್ಬೋದು. ಬ್ಯಾಟಿಂಗ್ ಅಂತ ಬಂದಾಗ 302 ರನ್ ಹೊಡೆದಿರೋ ವಿತ್ ಸ್ಟ್ರೈಕ್ ರೇಟ್ ಆಫ್ ಆಲ್ಮೋಸ್ಟ್ 172 ಈ ಒಂದು ನಂಬರ್ 6 ಸ್ಲಾಟ್ ಅಲ್ಲಿ. ಜೊತೆಗೆ 8 ವಿಕೆಟ್ ನ ಕೂಡ ಎತ್ತಿದ್ದಾರೆ. ಸೊ ಅದರಿಂದ ಇವ್ರಿಗಿಂತ ಬೆಟರ್ ಆಗಿ ಯಾರು ಇಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಥ್ರೂಔಟ್ ದ ಟೂರ್ನಮೆಂಟ್. ಸೊ ಅದರಿಂದ ಇವ್ರನ್ನ ನಾನು ನಂಬರ್ 6 ಅಲ್ಲಿ ಇಡ್ತಾ ಇದ್ದೀನಿ. ನಂಬರ್ 7 ಅಂತ ಬಂದಾಗ ಕೃಣಾಲ್ ಪಾಂಡ್ಯ. ನಮ್ಮ ಕೃಣಾಲ್ ಪಾಂಡ್ಯ 206 ರನ್ ಹೊಡೆದಿದ್ರೆ, ಇಂಪ್ಯಾಕ್ಟ್ ಸಖತ್ತಾಗಿ ಮಾಡಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಸಿಕ್ಕಂತ ಆಪರ್ಚುನಿಟಿ. ಅಂಡ್ 16 ಇನ್ನಿಂಗ್ಸ್ ಆಡಿದ್ದಾರೆ. 16 ಇನ್ನಿಂಗ್ಸ್ ಅಲ್ಲಿ 14 ವಿಕೆಟ್ ನ ಕೂಡ ಎತ್ತಿದ್ದಾರೆ ವಿತ್ ಅನ್ ಎಕಾನಮಿ ಆಫ್ 8.41. ಸಖತ್ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ವಿಕೆಟ್ಸ್ ನ ಎತ್ತಿ ಇಲ್ಲಿ 226 ರನ್ ಹೊಡೆದಿರೋದ್ರಿಂದ ಕೃಣಾಲ್ ಪಾಂಡ್ಯ ಆಸ್ ಎ ಸ್ಪಿನ್ನರ್, ಸ್ಪಿನ್ನಿಂಗ್ ಆಲ್ರೌಂಡರ್, ಒಬ್ರು ಪೇಸ್ ಆಲ್ರೌಂಡರ್, ಒಬ್ರು ಸ್ಪಿನ್ ಆಲ್ರೌಂಡರ್ ತಗೊಂಡು ನೋಡಿದಾಗ ಖಂಡಿತ ಕೃಣಾಲ್ ಪಾಂಡ್ಯ ಅಂತೂ 11 ಅಲ್ಲಿ 12 ಅಲ್ಲಿ ಇದ್ದೇ ಇರ್ತಾರೆ. ಸುನಿಲ್ ನರೇನ್ ಬರ್ತಾರೆ ನೆಕ್ಸ್ಟ್. ನಂಬರ್ 8ಗೆ ಸುನಿಲ್ ನರೇನ್ ಬರ್ತಾರೆ. ಸುನಿಲ್ ನರೇನ್ ಯಾಕಪ್ಪ ಅಂತ ಅಂದ್ರೆ ಅವರು ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ ಹಾಕಿದ್ದಾರೆ. ಈ ಸೀಸನ್ 6.64 ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 15 ವಿಕೆಟ್ ನ ಎತ್ತಿದ್ದಾರೆ. ಅದನ್ನ ನೋಡಿ, ಸ್ಪಿನ್ನರ್ಸ್ಗಳು ವಿಕೆಟೇ ಬಿದ್ದಿಲ್ಲ ಈ ಸೀಸನ್ ಅಷ್ಟರ ಮಟ್ಟಿಗೆ. 15 ವಿಕೆಟ್ ಜೊತೆಗೆ 6 ಎಕಾನಮಿ ಅಂತಂದ್ರೆ ಇವರು ಮೈನ್ ಸ್ಪಿನ್ನರ್ ಆಗಿ ಆಡಬೇಕು ನನ್ನ ಒಂದು 12 ಅಲ್ಲಿ. ಅಂಡ್ ಜೋಫ್ರಾ ಆರ್ಚರ್ ನೆಕ್ಸ್ಟ್ ಪ್ಲೇ ನಂಬರ್ 9 ಅಂತ ಬಂದಾಗ 16 ಮ್ಯಾಚ್ ಆಡಿರುವಂತ ಜೋಫ್ರಾ ಆರ್ಚರ್ 25 ವಿಕೆಟ್ ನ ಎತ್ತಿದ್ದಾರೆ. ಸಖತ್ ಎಕಾನಮಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳಕ್ಕಾಗಲ್ಲ. 9.31 ಇದೆ ಅವರ ಎಕಾನಮಿ. ಆವರೇಜ್ 22.36 ಇದೆ. ಸೊ 25 ವಿಕೆಟ್ ಎತ್ತಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಇವರೇ ಮೈನ್ ಬೌಲರ್ ಆಗಿರೋದ್ರಿಂದ ಮ್ಯಾಚ್ ವಿನಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡಿರೋದ್ರಿಂದ ಜೋಫ್ರಾ ಆರ್ಚರ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ನಂಬರ್ 9 ಅಂತ ಬಂದಾಗ ಭುವನೇಶ್ವರ್ ಕುಮಾರ್ ಅವರು ಬರ್ತಾರೆ. ಭೂವಿ ಅವರು 28 ವಿಕೆಟ್ ನ ಎತ್ತಿದ್ದಾರೆ. ಜೊತೆಗೆ 16 ಮ್ಯಾಚ್ ಆಡಿ 7.95 ಸಾಕತ್ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಆವರೇಜ್ 17.85 ಇದೆ.
ಸೊ ಸಖತ್ತಾಗಿರುವಂಥ ಆವರೇಜ್ ಮೇಂಟೈನ್ ಮಾಡಿದ್ರೆ ಭುವಿನ ಹಿಡ್ದಂಗೆ ಇನ್ಯಾರನ್ನ ಇಡೋಕ್ಕಾಗುತ್ತೆ ಇವರು ಸ್ಪಿನ್ ಬೌಲರ್ ಆಗಿ. ಅಂಡ್ ರಬಾಡ ಬರ್ತಾರೆ ನೆಕ್ಸ್ಟು 17 ಮ್ಯಾಚ್ ಆಗ್ಬಿಟ್ಟು 29 ವಿಕೆಟ್ನ ಎತ್ತಿದ್ದಾರೆ. ಇವ್ರಿಗಿಂತ ಒಂದು ಜಾಸ್ತಿ ವಿಕೆಟ್ನ ಎತ್ತಿದ್ರು ರಬಾಡ ಅವರು. ಸೊ ಅವ್ರನ್ನ ಹಿಡ್ದಂಗೆ ಇರೋದಕ್ಕಾಗೋದಿಲ್ಲ. ಭುವಿ ಮತ್ತು ರಬಾಡ ಮೈನ್ 12 ಖಂಡಿತ ಇದ್ದೇ ಇರ್ತಾರೆ. ಎಕಾನಮಿ 9.68 ಇದೆ. ರಬಾಡದ ಎಕಾನಮಿ ಜಾಸ್ತಿ ಇದೆ ಭುವಿಗೆ ಕಂಪೇರ್ ಮಾಡ್ಕೊಂಡ್ರೆ. ಆವರೇಜು ಕೂಡ 21.58 ಇದೆ. ಕ್ಲೋಸ್ ಆಗಿ ಗಮನಿಸ್ತು ಅಂತಾರೆ ಪರ್ಪಲ್ ಕ್ಯಾಪ್ ಇವರಿಗೆ ಹೋಗಿರ್ಬೋದು. ಬಟ್ ಭುವಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ಒಂದು ಟೂರ್ನಮೆಂಟ್ ಅಲ್ಲಿ. ಶಕೀಬ್ ಹುಸೈನ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು, ಅಥವಾ ಪ್ರಿನ್ಸ್ ಯಾದವ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು. ಯಾಕಂದ್ರೆ ಇಬ್ರು ಕೂಡ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ರೆ ಒಂದು ಟೂರ್ನಮೆಂಟ್ ಅಲ್ಲಿ. 15 ವಿಕೆಟ್ನ ಇದ್ದಾರೆ ಶಕೀಬ್ ಹುಸೈನ್ ಅವರು. ಸೊ SRS ನ ಪ್ಲೇಯರ್ಸ್ಗಳು ಸುಮಾರು ಕಾಣಿಸ್ಕೊಂತಾರೆ ಈ ಒಂದು 12 ನ ಕಾಂಬಿನೇಷನ್ ನೋಡ್ತು ಅಂತ ಅಂದಾಗ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಈ ಒಂದು 12 ಕಾಂಬಿನೇಷನ್ ನೋಡಿದಾಗ ಥ್ರೂಔಟ್ ದ ಟೂರ್ನಮೆಂಟು ಯಾರು ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಅನ್ನೋದನ್ನು ನೋಡಿಕೊಂಡು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರಿರ್ತಾರೆ ನಿಮ್ಮ 12 ಅಲ್ಲಿ ಅಂತ. ಮತ್ತೆ ಸಿಗುವ ಮುಂದಿನ ನೋಡಿದ್ವಿ ಗಾಯ್ಸ್.